ವೆಲ್ಕಮ್ ಟು ಮೈ ವ್ಲಾಗ್. ದಿಸ್ ಇಸ್ ಅಕ್ಷಯ್ ಕಾರ್ಲಾ. ಇವತ್ತು ನಾವು ಬಂದಿದ್ದೀವಿ ತೀರ್ಥಹಳ್ಳಿಗೆ. ಇವತ್ತು ನಾವು ಏನಂದ್ರೆ ಹಲಸಿನಕಾಯಿ ಹಪ್ಪಳ ಅಲ್ವಾ, ತುಂಬಾ ಫೇಮಸ್ ನಮ್ ಕಡೆ. ಉಡುಪಿ ಕಡೆ, ಮಂಗಳೂರು ಕಡೆ, ಮಲ್ನಾಡ್ ಕಡೆ ಎಲ್ಲ ತುಂಬಾ ಫೇಮಸ್ ಹಲಸಿನಕಾಯಿ ಹಪ್ಪಳ. ಈ ಹಲಸಿನಕಾಯಿ ಹಪ್ಪಳ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವು ಹಲಸಿನಕಾಯಿನ ಮರದಿಂದಲೇ ಕೊಯ್ಕೊಂಡು ತರೋಣ. ಸೊ ಅಕ್ಷತನ್ ಮನೇಲಿ ಆಲ್ರೆಡಿ ಇದೆ ಹಲಸಿನಕಾಯಿ ಹಣ್ಣಲ್ಲ, ಹಲಸಿನಕಾಯಿ. ಸೊ ಎಸ್, ನಾವು ಅದನ್ನ ತೆಗೆಲಿಕ್ಕೆ ಹೋಗುವ. ಅದಾದ್ಮೇಲೆ ಡಿಟೇಲ್ಡ್ ಆಗಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹಲಸಿನಕಾಯಿ ಹಪ್ಪಳ ರೆಸಿಪಿ ಮಾಡ್ತಾ ಹೋಗೋಣ. ಹೌದೇ ಪೋಡೆ ನಮ್ಮಲ್ಲ ಆಲ್ರೆಡಿ ತಿಕ್ಕದಾರ ಸಿಕ್ಕದೆ ಹೋಯ್ತು. ನಾನು ಇಂಚೆನೆ ಹೊಡ್ಕೊಡಿ, ಇಂಚಿ ತಿರ್ಗಿ ಹೊಡ್ಸಿ ತಿರ್ಗಿ ಅದೇ. ಓ ಎಸ್. ದೊಡ್ಡ ಹಲಸಿನಕಾಯಿ ಹಣ್ಣಲ್ಲ. ಸೊ ಇದನ್ನ ಈಗ ತಗೊಂಡೋಗಿ ಪೀಲ್ ಮಾಡುವ. ಆಯ್ತಾ? ಈಗ ದರ್ಬಾರ ಬೀಳುವ ಅಂತೀವಲ್ಲ, ಬೀಳುವ ಇಂಬ ಅಂತೀವಿ, ಆ ಜಾತಿ. ಓಕೆ ಓಕೆ, ಗುಜ್ಜೆಡ್ಲ ಜಾತಿ. ಒಂದು ಗಾದೆ ಇದೆ, ತುಳುವನ ಮನಸ್ಸು ತುಳುವ ಪೆಲಕಾಯಿ ದಾತು ಸಾಫ್ಟ್ ಬಂದು. ಇದೇನಿದೆ ಈ ಪರ್ಟಿಕ್ಯುಲರ್ ತಳಿ, ಇದು ಕಾಯಲ್ಲಿ ಹಾರ್ಡ್ ಆಗಿರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಬೆಳ್ತಾಗ ಹಣ್ಣಾದಾಗ ತುಂಬಾ ಸಾಫ್ಟ್ ಇರುತ್ತೆ. ಇದ್ರ ಹೆಸರನ್ನು ತೆಗೆದು ಆ ಬಾಯಲ್ಲಿ ಇಟ್ಟಾಗ ಹಂಗೆ ಕರಗೋಗುತ್ತೆ. ಈ ತಳಿಯ ಹೆಸರು ತುಳುವಲ್ಲಿ ತುಳುವೆ ಅಂತ. ತುಳುವಲ್ಲಿ ತುಳುವೆ. ನಾನು ಮಲ್ತೊಂಡೆ ನಾನು ಮಲ್ತೊಂಡೆ ಗೂಂಜಿ ಲಾಯ್ಕ ಬರ್ತೇನೆ. ಒಂದಿಲ್ಲ ದೋಷ. ಈ ಬರ್ಕೆಯಲ್ಲಿ ಇದೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ನಾವು ತುಳುವಲ್ಲಿ ಗೂಂಜಿ ಅಂತ ಹೇಳ್ತೇವೆ. ಈ ಮಿಡ್ಲ್ ಪೋರ್ಷನ್ ಇದು ಹಿಂಗ್ ಸಿಗುತ್ತೆ ಗದ್ದೆ ತರ. ಅದನ್ನ ಉಪ್ಪಲ್ಲಿ ಹಾಕಿಟ್ಟು ನಾವು ಚಟ್ನಿ ಮಾಡ್ಕೊಂಡು ತಿಂತೀವಿ ಒಂದಷ್ಟು ದಿನ ಆದ್ಮೇಲೆ. ಓಕೆ, ಕಠಿಣ ಪರಿಶ್ರಮದ ನಂತರ ನಾವು ಸೊಳೆಯನ್ನ ಬೇರ್ಪಡಿಸಿದ್ದೇವೆ. ಇದಿಷ್ಟು ಸೊಳೆನ ನಾವು ಬೇಯಿಸ್ಬೇಕು. ಇದು ಯಾವ್ದ್ರಲ್ಲಿ ತುಳುವಲ್ಲಿ ತೊಂದರೆ ಹೇಳ್ತೇವೆ, ಕನ್ನಡದಲ್ಲಿ ಎಂತ ಹೇಳ್ತೇವೆ ಅಂತ ನಂಗೆ ಗೊತ್ತಿಲ್ಲ. ಇಡ್ಲಿ ಬೇಯಿಸುವ ಪಾತ್ರೆ. ಅದಕ್ಕೆ ಏನೊಂದು ವರ್ಡ್ ಇರ್ಬೋದು, ಬಟ್ ತುಳುವಲ್ಲಿ ನಾವು ಪರ್ಟಿಕ್ಯುಲರ್ ವರ್ಡ್ ಉಂಟು ಅದಕ್ಕೆ, ತೊಂದರು ಅಂತ. ಸೊ ಇದರಲ್ಲಿ ಪುಂಡಿ ಬೇಯಿಸ್ತೇವೆ. ಈ ತೊಂದೂರನ್ನ ಓಪನ್ ಮಾಡಿ, ಬನ್ನಿ ತೋರಿಸಿ. ಸೊ ಇಲ್ಲೊಂದು ಪ್ಲೇಟ್ ಇದೆ. ಈ ಪ್ಲೇಟ್ ಒಳಗಡೆ ಹಾಗೆ ನೀರಿದೆ, ಅದು ಬಾಯ್ಲ್ ಆಗಿದೆ. ಅದರ ಮೇಲೆ ಇವಾಗ ಬಾಳೆ ಎಲೆ ಇಡ್ಬೇಕು. ಈ ಸೊಳೆ ಬೇಯ್ಬೇಕಾದ್ರೆ ಅಷ್ಟು ಸೊಳೆಯು ಅದು ಪ್ಲೇಟಿಗೆ ಸ್ಟಿಕ್ ಆಗುತ್ತಂತೆ. ಅದಕ್ಕೋಸ್ಕರ ಇದನ್ನ ಬೇಯಿಸ್ಕೊಳ್ಳೋಣ. ಓಕೆ, ಫುಲ್ ಬಾವಡೆ. ಎಸ್, ಈ ಪಾತ್ರೆ ಫುಲ್ ಆಗಿದೆ ಆಲ್ಮೋಸ್ಟ್. ಸೊ ಇದನ್ನ ಇವಾಗ ಮುಚ್ತಾ ಇದೀವಿ. ಸೊ ಎರಡು ಪಾತ್ರೆನ ಬೇಯಕ್ಕೆ ಇಟ್ಟಾಯ್ತು. ಇನ್ನೊಂದು 20-30 ನಿಮಿಷ ಇದು ಬಾಯ್ಲ್ ಆಗ್ಬೇಕು, ಬೇಯಬೇಕು. ಅದಾದ್ಮೇಲೆ ರಿಟರ್ನ್ ಬರೋಣ. ಎಸ್, ವಿ ಆರ್ ಬ್ಯಾಕ್ ಆಫ್ಟರ್ 35 ಮಿನಿಟ್ಸ್. 20 ಮಿನಿಟ್ಸ್ ಅಲ್ಲಿ ಬೇಯುತ್ತೆ ಅನ್ಕೊಂಡೆ, ಬಟ್ ಆಲ್ಮೋಸ್ಟ್ ಒಂದು 35 ಮಿನಿಟ್ಸ್ ಇದು ಬೇಯಬೇಕಾಯ್ತು. ನೋಡೋಣ, ಓಪನ್ ಮಾಡೋಣ. ಫುಲ್ ಹವೆ ಬರುತ್ತೆ ನೋಡಿ. ವಾವ್, ನೈಸ್. ಸೊ ಇದು ಸ್ಮ್ಯಾಶ್ ಆದ್ರೆ ಕಂಪ್ಲೀಟ್ ಆಗಿ ಇದು ಬೆಂದಿದೆ ಅಂತ ಅರ್ಥ. ಸೊ ಇನ್ನು ಈ ಪರ್ಟಿಕ್ಯುಲರ್ ಏನ್ ಬೆಂದಿರೋ ಸೊಳೆ ಏನಿದೆ ಅದನ್ನ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋಣ. ಓಕೆ, ಎಸ್ ಪ್ರೊಫೆಸರ್. ಪಾತ್ರೆ ಬೆಂದಿದೆ, ಅದನ್ನೆಲ್ಲ ತೆಗೆದಿದ್ದೀವಿ ಸೊಳೆನ.
ಇನ್ನು ಇದನ್ನ ಗ್ರೈಂಡ್ ಮಾಡಬೇಕು. ಸೊ ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಹಪ್ಪಳ ಮಾಡಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಇದು ಜೀರಿಗೆ, ಏನು ಎಳ್ಳು, ಇದು ಇವಾಗ ಹಾಕಕ್ಕಿಲ್ಲ. ಇವಾಗ ಜಸ್ಟ್ ಉಪ್ಪು ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ತಾ ಇರ್ಬೇಕಂದ್ರೆ ಉಪ್ಪು ಎಷ್ಟು ಬೇಕೋ ಅಷ್ಟು ಟೇಸ್ಟ್ಗೆ ಉಪ್ಪು ಹಾಕೊಂಡು ನಾವು ಗ್ರೈಂಡ್ ಮಾಡಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ದ ಪ್ರೋಸೆಸ್. ನಾವು ಇದನ್ನ ಗ್ರೈಂಡ್ ಮಾಡೋಣ. ಸೊ ಅಟ್ ಎ ಟೈಮ್ ಇದನ್ನೆಲ್ಲಾನು ಹಾಕಿದ್ರೆ ಜಾಮ್ ಆಗುತ್ತೆ, ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗೋಣ. ಓಕೆ, ಅಂಡ್ ಇದು ತುಂಬಾ ನುಣ್ಣಗೆ ಗ್ರೈಂಡ್ ಆಗಬೇಕು, ಗಂಟೆಲ್ಲ ಹಿಡಿಬಾರ್ದು, ತಿನ್ನಕ್ ಚೆನ್ನಾಗಿರಲ್ಲ ಹಪ್ಪಳ. ಇವಾಗ ಹಾಕ್ತಾ ಇದೀವಿ ಜೀರಿಗೆ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದೀವಿ. ಅದ್ರ ಮೇಲೆ ಉಪ್ಪು ಆಲ್ರೆಡಿ ಗ್ರೈಂಡ್ ಮಾಡ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕಿದ್ವಿ. ಸೊ ಈ ಜೀರಿಗೆನ ಮಿಕ್ಸ್ ಮಾಡೋಣ. ಅದ್ರ ಜೊತೆ ಸ್ವಲ್ಪ ಎಳ್ಳು, Okay. Yes, finally after 3 ಗಂಟೆಗಳ ಸತತ ಪ್ರಯತ್ನದ ನಂತರ ಒಂದು 300 ಹಪ್ಪಳ ಒಣಗಿಸ್ಲಿಕ್ಕೆ ಹಾಕಿದ್ದೀವಿ. ಸೊ ಇದು ಫಸ್ಟ್ ಸೆಟ್ ನಾವು ಹಾಕಿರೋದು. ಇದು ಆಲ್ಮೋಸ್ಟ್ ಇದಕ್ಕೆ ಬಿಸಿಲು ಬಿದ್ದು 3 hours ಆಯಿತು. ಆ 3 hours ಅಲ್ಲಿ ಕೆಲವೊಂದು ಹಪ್ಪಳ ಈ ಥರ ಇದ್ದಿದೆ, ಇನ್ನು ಕೆಲವು ತುಂಬ ತೆಳುವಾಗಿರೋ ಹಪ್ಪಳ ಈ ಥರ ಆಗಿದೆ. ಇನ್ನೂ ಡ್ರೈ ಆಗಿಲ್ಲ, ಹಸಿಯಾಗಿ ಇದೆ. ಸೊ ಇದಿಷ್ಟು ಇನ್ನೂ ಪ್ರಾಪರ್ ಹಪ್ಪಳ ರೆಡಿ ಆಗಬೇಕು ಅಂತ ಹೇಳಿದ್ರೆ ಇನ್ನೊಂದು 3 days ಬಿಸಿಲು ಇದ್ರ ಮೇಲೆ ಬೀಳಬೇಕು. ಪ್ರೋಸೆಸ್ ಬಂದು 4 days ಇದು ಪ್ರೋಸೆಸ್. ಸೊ ನೋಡೋಣ 4 ದಿನ ಆದಮೇಲೆ ಯಾವ ಥರ ನನಗೆ ಹಪ್ಪಳ ರೆಡಿಯಾಗಿ ಸಿಗುತ್ತೆ ಅಂತ ಫ್ರೈ ಮಾಡಿ ತಿನ್ನೋಣ, ಚೆನ್ನಾಗಿರುತ್ತೆ. ಆ್ಯಂಡ್ ಮೋಸ್ಟ್ ಏನಂದರೆ ಇದು ಆ್ಯಕ್ಚುಲಿ ಇದು ಮಳೆಗಾಲಕ್ಕಿಂತ ಇನ್ನೂ ಸಖತ್ತಾಗಿರುತ್ತೆ. ಎಷ್ಟು ಫ್ರೈ ಮಾಡೋಣ. ಎಸ್, ಫೈನಲಿ 4 ದಿನಗಳ ನಂತರ ನಮ್ಮ ಹಪ್ಪಳ ಹೇಗೆ ಕ್ರಿಸ್ಪಿಯಾಗಿ ರೆಡಿ ಆಗಿದೆ ನೋಡಿ. ಹೀಗೆ ನೋಡಿ, ಮುರಿದಾಗ ಎಂತ ಸೌಂಡ್ ಬರ್ತಿದೆ ನೋಡಿ. ಆಫ್ಟರ್ 4 days ಈ ರೀತಿ ಹಪ್ಪಳ ಅದರ ಎಲ್ಲ ವಾಟರ್ ಕಂಟೆಂಟ್ ಅನ್ನ ಬಿಟ್ಟು ಬಿಸಿಲಿಗೆ ಒಣಗಿ ರೆಡಿ ಆಗ್ತದೆ. ಸೊ ದಿಸ್ ವಿಲ್ ಬಿ ನಾವು ಇದನ್ನ ತುಂಬಾ ಲಾಂಗ್ ರನ್ನಿಗೆ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ನಾವು ಅಪ್ ಟು 6 months ಎಲ್ಲ ಇಟ್ಕೋತಾರೆ, ಪ್ರಾಬ್ಲಮ್ ಇಲ್ಲ. ಸೊ ಇದನ್ನ ಇವಾಗ ಫ್ರೈ ಮಾಡಿ ತಿಂದು ಟೇಸ್ಟ್ ಮಾಡೋಣ. ಎಸ್ ಪ್ರೊಫೆಸರ್ ತಿನ್ಲೆ. ಸೊ ಇದು ನಾವೆಲ್ಲರೂ ಸೇರಿ ಮಾಡಿರುವಂಥ ರೆಸಿಪಿ. ಮಂಗಳೂರಿನ ಉಜ್ಜದ ಹಪ್ಪಳ, ಮಲೆನಾಡಿನ ಹಲಸಿನ ಹಣ್ಣು ಹಪ್ಪಳ. ಚೆನ್ನಾಗಿದೆ, ನೀವು ಮನೇಲಿ ಟ್ರೈ ಮಾಡಿ. ಕೆಲವರಿಗೆ ಲೈಕ್ ಸ್ವೀಟ್ ಬೇಕು ಅಂತಾದರೆ ಸ್ವಲ್ಪ ಬೆಲ್ಲನೂ ಹಾಕೋಬೋದು, ಆಪ್ಷನಲ್. ಇಲ್ಲ ಅಂತ ಹೇಳಿದರೆ ಹಿಂಗೆ ಮಾಡ್ಕೋಬೋದು. ನೀವು ಮನೇಲಿ ಟ್ರೈ ಮಾಡಿ. ಸೊ ಇನ್ನಷ್ಟು ಹೊಸ ರೆಸಿಪಿಗಳೊಂದಿಗೆ ಬರ್ತೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನಷ್ಟು ವ್ಲಾಗ್ಗಳೊಂದಿಗೆ ಬರ್ತಾ ಇರ್ತೀವಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು.